ಅದನ್ನು ನನಗೆ ಆಶ್ಚರ್ಯ ಆಗಿದ್ದು KPCC ಅಧ್ಯಕ್ಷರು ಸಮರ್ಥನೆ ಮಾಡಿದ್ರು. ಹೋಮ್ ಮಿನಿಸ್ಟ್ರು ಅದೇನೋ ಒಂದು ವೈಭವದ ಥರ ವರ್ಣನೆ ಮಾಡಿದ್ರು. ಫ್ರೀಡಮ್ ಪಾರ್ಕ್ನಲ್ಲಿ ಅಷ್ಟು 1000 ಜನ ಸೇರಿದ್ರು ಅಂತ. ನ್ಯಾಯಾಲಯ ತೀರ್ಪು ಕೊಟ್ಟು ಅಫ್ಜಲ್ ಗುರುನ್ ಗಲ್ಲಿಗೇರಿಸ್ತು. ಸಂಸತ್ನ ದಾಳಿಗೆ ರೂವಾರಿ ಅವನು. ಅವಾಗ ಕೆಲವರು ಘೋಷಣೆಗೆ ಹೋಗಿದ್ದರು, ಅಫ್ಜಲ್ ಗುರು ಹಮ್ ಶರ್ಮಿಂದಾ ಹೈ, ತೇರಾ ಕಾತಿಲ್ ಜಿಂದಾ ಹೈ. ಅಂದರೆ ನಮಗೆ ನಾಚಿಕೆ ಆಗ್ತಾಯಿದೆ, ನಿನ್ನ ಕೊಂದವರು ಕೊಲೆಗಾರರು ಜೀವಂತವಾಗಿದ್ದಾರೆ ಅಂಥೇಳಿ. ಅದನ್ನೂ ಸಮರ್ಥನೆ ಮಾಡುವಂಥ ಜನ ಇದ್ದಾರೆ. ಅಂದರೆ ಪ್ರಜಾಪ್ರಭುತ್ವ ದೇಗುಲ ಸಂಸತ್ತು, ಅದರ ಮೇಲೆ ಹಲ್ಲೆ ನಡೆದಿತ್ತು, ಅದರ ಮೇಲೆ ದಾಳಿ ನಡೆದಿತ್ತು. ಅದನ್ನು ಅದರ ರೂವಾರಿ ಇನ್ನು ನ್ಯಾಯಾಲಯ ಗಲ್ಲಿಗೇರಿಸಿದರೆ ತೀರ್ಪು ಕೊಟ್ಟು ಹಾಗೆ ಸಾರ್ವಜನಿಕವಾಗಿ ಕೂಗೋರು ಅಂಥವರೇ ಇದ್ದಾರೆ. ಎದುರಿಸಬೇಕಾಗತ್ತೆ ಪ್ರಜಾಪ್ರಭುತ್ವದಲ್ಲಿ ಇವ್ರನ್ನ ಜನಜಾಗೃತಿಯ ಮೂಲಕ ಎದುರಿಸಬೇಕಾಗತ್ತೆ. ಪ್ರಜಾಪ್ರಭುತ್ವ ಅಲ್ಲದೇ ಇದ್ದಿದ್ದರೆ ಈಗ ಚೈನಾದಲ್ಲಿ ಸರ್ಕಾರದ ವಿರುದ್ಧ ಮಾತಾಡೋರೆಲ್ಲ ನಾಪತ್ತೆ ಆಗ್ಬಿಡ್ತಾರೆ, ಏನಾದರೂ ಅಂತಲೂ ಗೊತ್ತಾಗಲ್ಲ. ಚೈನಾದಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಇದೆ, ಕಮ್ಯುನಿಸ್ಟ್ ಪಕ್ಷದ ವಿರುದ್ಧ ಸರ್ಕಾರದ ವಿರುದ್ಧ ಸರ್ವಾಧಿಕಾರದ ವಿರುದ್ಧ ಮಾತಾಡಿದ್ರೆ ಅವ್ರು ನಾಪತ್ತೆ ಆಗಿಬಿಡ್ತಾರೆ. ಅಲ್ಲಿ ಪ್ರಜಾಪ್ರಭುತ್ವ ಇಲ್ಲ, ಇಲ್ಲಿ ಪ್ರಜಾಪ್ರಭುತ್ವ ಇದೆ. ಹಾಗಾಗಿ ಕೆಲವನ್ನ ಸಹಿಸ್ಕೋಬೇಕಾಗತ್ತೆ, ಆದರೆ ಜನಜಾಗೃತಿಯನ್ನು ಮಾಡೋದಕ್ಕೆ ಅದನ್ನು ಬಳಸ್ಕೊಳ್ಬೇಕಾಗತ್ತೆ. ಧನ್ಯವಾದ.